ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಆಯೋಜಿತ ರಾಷ್ಟ್ರೀಯ ಕೌನ್ಸಿಲ್ ಸಮ್ಮೇಳನವು ಕರ್ನಾಟಕ ಪತ್ರಕರ್ತರ ಸಂಘದ ಸಹಯೋಗದೊಂದಿಗೆ ಬಳ್ಳಾರಿಯಲ್ಲಿ ಗುರುವಾರ ಫೆಬ್ರವರಿ 19, 20 ಹಾಗೂ 21 ರಂದು 3 ದಿನಗಳ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಸಮ್ಮೇಳನದ ಉದ್ಘಾಟನೆಯನ್ನು ಸ್ಥಳೀಯ ಕಲ್ಯಾಣ ಸ್ವಾಮೀಜಿ ನೆರವೇರಿಸಿದರು. ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಬಳ್ಳಾರಿ ವಲಯ ಐಜಿಪಿ ಪಿ. ಎಸ್. ಹರ್ಷ ಅವರು ಮಾತನಾಡಿದರು. ಇಂಡಿಯನ್ ಜರ್ನಲಿಸ್ಟ್ ಯೂನಿಯನ್ ಅವರ ಏನು ನ್ಯಾಷನಲ್ ಕೌನ್ಸಿಲ್ ಕಾನ್ಫರೆನ್ಸ್ ಇದೆ ಬಳ್ಳಾರಿಯಲ್ಲಿ ನಡೆಸ್ಕೊಡ್ತಿರೋದು, ಅದಕ್ಕೆ ಒಂದು ಅವಕಾಶವನ್ನು ನಮ್ಮ ಮಾನ್ಯ ಶಾಸಕರು, ಮಾನ್ಯ ಮಹಾಪೌರರು ಹಾಗೂ ಎಲ್ಲ ಇಲ್ಲಿನ ಸ್ಥಳೀಯ ಏನು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಡಿಕೊಟ್ಟಿರೋದು ಒಂದು ವಿಶೇಷವಾದ ಅವಕಾಶ ಹಾಗೂ ಒಂದು ವಿಶೇಷವಾದ ಸಂದರ್ಭ. ಕಲ್ಯಾಣ ಕರ್ನಾಟಕಕ್ಕೆ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನುಗ್ತಾ ಇರೋ ಈ ಕಾಲಘಟ್ಟದಲ್ಲಿ ಮಾಧ್ಯಮದ ಪಾತ್ರ ಬಹಳ ಮುಖ್ಯ. ಇಂದಿನ ಒಂದು ಇನ್ಫಾರ್ಮೇಷನ್ ರೆವಲ್ಯೂಷನ್, ಏನು ಮಾಹಿತಿಯ ಒಂದು ಕ್ರಾಂತಿ ಇದೆ. ಮುಂಚೆ ಆದರೆ ಓದುಗನಿಗೂ ಹಾಗೂ ಸಂಪಾದಕರಿಗೂ ಮಧ್ಯೆ ಬಹಳಷ್ಟು ಗ್ಯಾಪ್ ಇರ್ತಿತ್ತು. ಸಂಪಾದಕೀಯ ತಂಡ ಕುತ್ಕೊಂಡು ಪ್ರತಿಯೊಂದನ್ನು ಅನಲೈಸ್ ಮಾಡಿ ತಲುಪಿಸೋ ಅಷ್ಟರಲ್ಲಿ ಫಿಸಿಕಲ್ ಬ್ಯಾರಿಯರ್ಸ್ ಭಾಳ ಇರ್ತಿದ್ವು. ಪ್ರಿಂಟ್ ಆಗಬೇಕು, ಯಾವುದೋ ಒಂದು ವೆಹಿಕಲ್ ಅದನ್ನು ಕ್ಯಾರಿ ಮಾಡಬೇಕು, ಅದಾದಮೇಲೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಬೇಕು, ಈ ಥರ ಬಹಳಷ್ಟು ಮಜಲುಗಳಿತ್ತು. ಈಗ ಅದ್ಯಾವುದೂ ಇಲ್ಲ. ನೇರವಾಗಿ ರಿಪೋರ್ಟರು ಓದುಗ ಮಹಾದೊರೆ, ಈ ಥರ ಒಂದು ಎಲೆಕ್ಟ್ರಿಫೈಯಿಂಗ್ ಸ್ಪೀಡ್ನಲ್ಲಿ ಇದು ಕನೆಕ್ಷನ್ ಇದೆ. ಸಾಕಷ್ಟು ಜನ ನ್ಯಾಷನಲ್ ಲೆವೆಲಲ್ಲಿ ಬಂದಿರೋದ್ರಿಂದ मैं क्या बता रहा हूँ, ये पूरा मीडिया जो पहले ज़माने में हुआ करता था, ये पूरा उसका डेफिनेशन ही बदल गया है. पहले एडिटोरियल लोग सोच परख के, इनपुट देख के, बाद में प्रिंट में बेच के बहुत स्टेजेस थे. अब वो पूरा दूरी बहुत घट गया है. ये जो डिफाइनिंग मूवमेंट है उसमें मीडिया का रिस्पॉन्सिबिलिटी भी बहुत ज़्यादा बढ़ गया है. आप देखिए, कोई भी प्लेटफॉर्म हो, वो चाहे देश का संसद हो, राज्य का लेजिस्लेचर हो या एक अर्बन बॉडी का गवर्निंग बॉडी हो, सभी में मीडिया इज ऑलवेज गिवन मैक्सिमम इंपॉर्टेंस, बिकॉज मीडिया इज द वॉइस ऑफ डेमोक्रेसी. अगर दूसरे मुल्कों के कंपैरिजन में भारत एक विकसित देश होने वाला है, हो रहा है, तो उसका पूरा श्रेय इस धरती के सिटीजन्स को जाता है और उनके जो वॉइस बन के आप खड़े हो वो मीडिया को जाता है. ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಗಳಾಗಿ ಬಳ್ಳಾರಿ ನಗರ ಶಾಸಕನಾರ ಭಾರತ್ ರೆಡ್ಡಿ ಮಾತನಾಡಿದರು. ಇಡೀ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತ ಕೂಡ ಒಂದು ಸಹಕಾರ ಆಗುತ್ತೆ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಇವತ್ತೇನು ಅವ್ರು ಮುಂದಕ್ಕೆ ಬಂದಿದ್ದಾರೆ. ಅವ್ರ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿ ಇದೇ ರೀತಿಯಲ್ಲಿ ಆಗ್ಬೇಕಂತ ಕೋರ್ತಾ, ಇವತ್ತು ಮಾಧ್ಯಮ ಮಿತ್ರರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು 4ನೇ ಅಂಗ ಅಂತ ಹೇಳ್ತಾರೆ ಭಾರತ ದೇಶದಲ್ಲಿ. ಆ 4ನೇ ಅಂಗ ಇವತ್ತು ಕುಸಿದು ಹೋಗ್ತದೆ. ನಿಮ್ಗೆಲ್ಲರಿಗೂ ಯಾಕೆ ಕುಸಿದು ಹೋಗ್ತಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಪ್ರತಿಯೊಂದು ಮಾಧ್ಯಮದವರು ಅಂದರೆ ದ್ವೇಷ. ಅವರು ಯಾರನ್ನ ಸಾಮಾನ್ಯರಿಗೆ ಮಾಧ್ಯಮದವರು ಅಂದರೆ ಒಂದು ದ್ವೇಷ. ಯಾವುದೇ ಒಂದು ನ್ಯೂಸ್ ಬಂದರೂ ಏನೋ ಇವ್ರು ದುಡ್ಡು ತೊಗೊಂಡೇನೋ ನ್ಯೂಸ್ ಬರೆದಿದ್ದಾರೇನೋ, ಇಲ್ಲ ಬೇರೆಯವ್ರ ಕಡೆ ಪ್ರಭಾವಿತರಾಗಿ ಈ ನ್ಯೂಸನ್ನು ಬರೆದಿದ್ದಾರೇನೋ ಅಂತೇಳಿ ಮಾಧ್ಯಮದವ್ರ ಮೇಲೇ, ಯಾರು ಜನರನ್ನ ದೇಶವನ್ನು ಕಾಪಾಡೋ ಅಂತ ಮಾಧ್ಯಮದವ್ರ ಮೇಲೇ ದೌರ್ಜನ್ಯಗಳು ಭಾರತ ದೇಶದಲ್ಲಿ ಬಹಳಷ್ಟು ಆಗಿದೆ. ಸಮ್ಮೇಳನದಲ್ಲಿ ಅಧ್ಯಕ್ಷತೆಯನ್ನು ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಮುರುಗೇಶ್ ಶಿವಪೂಜಿ ವಹಿಸಿದ್ದರು. ಬಳ್ಳಾರಿ ಜಿಲ್ಲಾ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷ ಯಾಳಪಿ ವಲಿ ಭಾಷಾ ಸಂಘದ ಪದಾಧಿಕಾರಿಗಳು ಇದ್ದರು.